CCL ಅಲ್ಲಿ ಕರ್ನಾಟಕ ಬೋರ್ಡರ್ಸ್ ನಂಬರ್ 1. CCL ಯಾವಾಗ ಶುರುವಾಗುತ್ತೆ, ಯಾವ ಚಾನೆಲ್ನಲ್ಲಿ ಪ್ರಸಾರವಾಗುತ್ತೆ? ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ವೀಕ್ಷಕರೇ, ಫೆಬ್ರವರಿ ಮಾರ್ಚ್ ಬಂತು ಅಂದರೆ ದೇಶದಲ್ಲಿ ಕ್ರಿಕೆಟ್ ಜ್ವರ ಶುರುವಾಗಿಬಿಡುತ್ತೆ. ಒಂದೆಡೆ IPL ಮ್ಯಾಚ್ಗಳು ಶುರುವಾದರೆ ಅದಕ್ಕೂ ಮೊದಲೇ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಆರಂಭವಾಗುತ್ತೆ. ಭಾರತದ ಬೇರೆ ಬೇರೆ ಚಿತ್ರರಂಗದ ಸ್ಟಾರ್ ನಟರು ಈ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ಗಾಗಿ ಮೈದಾನಕ್ಕೆ ಇಳಿಯುತ್ತಾರೆ. ಕಳೆದ ಹಲವು ವರ್ಷಗಳಿಂದ CCL ಪ್ರೇಕ್ಷಕರನ್ನು ರಂಜಿಸುತ್ತಲೇ ಇದೆ. ಇನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ CCL 2025 ಆರಂಭ ಆಗುತ್ತಿದೆ. ಅದಕ್ಕೆ ಬೇಕಿರುವ ಸಿದ್ಧತೆಗಳು ಈಗಾಗಲೇ ತಂಡಗಳು ಮಾಡುತ್ತಿವೆ. ತಮ್ಮ ನೆಲದಲ್ಲಿ ಪ್ರಾಕ್ಟೀಸ್ ಮಾಡುವುದಕ್ಕೆ ಶುರು ಮಾಡಿವೆ. ಅದರಲ್ಲೂ ಕರ್ನಾಟಕ ಬೋರ್ಡರ್ಸ್ ತಂಡ ಈಗಾಗಲೇ ಕಿಚ್ಚನ ನೇತೃತ್ವದಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದೆ. ಕ್ರಿಕೆಟ್ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ದಿಗ್ಗಜರು ಕಿಚ್ಚನ ತಂಡಕ್ಕೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಇನ್ನು CCL ಪಂದ್ಯಗಳು ಯಾವ ಅಂತಾರಾಷ್ಟ್ರೀಯ ಮ್ಯಾಚ್ಗಳಿಗೂ ಕಮ್ಮಿ ಇರುವುದಿಲ್ಲ. ಇಲ್ಲೂ ಎದುರಾಳಿ ತಂಡಗಳಿವೆ. ಹೈ ವೋಲ್ಟೇಜ್ ಪಂದ್ಯಗಳು ನಡೆಯುತ್ತಿವೆ. ಸ್ಟಾರ್ಗಳ ಬ್ಯಾಟ್ಗಳಿಂದ ರನ್ಗಳ ಸುರಿಮಳೆ ಸುರಿಯುತ್ತಿವೆ. ಇನ್ನೊಂದು ಕಡೆ ತಾರೆಯರನ್ನು ಚೇರ್ ಮಾಡೋದಕ್ಕೆ ನಟಿಯರು ಕಾಣಿಸಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಸ್ಟೇಡಿಯಂ ಕೂಡ ತುಂಬಿ ತುಳುಕುತ್ತಿವೆ. ಹಾಗಿದ್ದರೆ CCL ಭಾಗವಹಿಸುವ ಯಾವ ತಂಡಕ್ಕೆ ಹೆಚ್ಚು ಕ್ರೇಜ್ ಇದೆ ನೋಡೋಣ ಬನ್ನಿ. ಇನ್ನು CCLನಲ್ಲಿ ಈ ಬಾರಿ 7 ತಂಡಗಳು ಭಾಗವಹಿಸುತ್ತಿವೆ. ಇದರಲ್ಲಿ ಕೇರಳ ಸ್ಟ್ರೈಕರ್ಸ್ ಈ ಬಾರಿ ಭಾಗವಹಿಸುತ್ತಿಲ್ಲ. ಹೇಮಾ ಕಮಿಟಿಯ ವರದಿ ಬಳಿಕ ನಟರಲ್ಲಿ ಒಮ್ಮತ ಮೂಡಿದ ಕಾರಣ ಕೇರಳ ತಂಡ ಈ ಬಾರಿ CCLನಲ್ಲಿ ಭಾಗವಹಿಸದೇ ಇರುವುದಕ್ಕೆ ನಿರ್ಧರಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಹೀಗಾಗಿ 7 ತಂಡಗಳು ಭಾಗವಹಿಸುತ್ತಿವೆ. ಇವುಗಳಲ್ಲಿ ಕರ್ನಾಟಕ ಬೋರ್ಡರ್ಸ್ ತಂಡಕ್ಕೆ ಹೆಚ್ಚು ಫ್ಯಾನ್ಸ್ ಫಾಲೋವಿಂಗ್ ಇದೆ. ಅಂದಹಾಗೆ ಈ ಬಾರಿ ಕರ್ನಾಟಕ ಬೋರ್ಡರ್ಸ್, ಚೆನ್ನೈ ರೆನೋಸ್, ಬೆಂಗಾಲಿ ಟೈಗರ್ಸ್, ಮುಂಬೈ ಹೀರೋಸ್, ತೆಲುಗು ವಾರಿಯರ್ಸ್, ಪುಜಾರಿ ದಬಾಂಗ್ಸ್, ಪಂಜಾಬ್ ದಿ ಶೇರ್ ತಂಡಗಳು ಭಾಗವಹಿಸುತ್ತಿವೆ. ಕಳೆದ ಸೀಸನ್ನಲ್ಲಿ ಬೆಂಗಾಲಿ ಟೈಗರ್ಸ್ ತಂಡ 12 ರನ್ಗಳಿಂದ ಕರ್ನಾಟಕ ಬೋರ್ಡರ್ಸ್ ತಂಡವನ್ನು ಮಣಿಸಿತ್ತು. ಹೀಗಾಗಿ ಈ ಬಾರಿ ಕರ್ನಾಟಕ ತಂಡ ಕಪ್ ಗೆಲ್ಲಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದೆ. ಇನ್ನು ಕರ್ನಾಟಕ ಬೋರ್ಡರ್ಸ್ CCL ಫೇವರೇಟ್ ಟೀಮ್. ಸೋಷಿಯಲ್ ಮೀಡಿಯಾದಲ್ಲಿ ಕರ್ನಾಟಕ ತಂಡಕ್ಕೆ ಅತಿ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಕರ್ನಾಟಕ ಬೋರ್ಡರ್ಸ್ ತಂಡವನ್ನು ಸುಮಾರು 1,47,000 ಮಂದಿ ಫಾಲೋ ಮಾಡ್ತಿದ್ದಾರೆ. ಹೀಗಾಗಿ ಫಾಲೋವರ್ಸ್ ಲೆಕ್ಕದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಕೇರಳ ಸ್ಟ್ರೈಕರ್ಸ್ ಇದ್ದು ಇವರಿಗೆ 50,000 ಫಾಲೋವರ್ಸ್ ಇದ್ದಾರೆ. 3ನೇ ಸ್ಥಾನದಲ್ಲಿ ಪುಜಾರಿ ದಬಾಂಗ್ಸ್ ತಂಡವಿದ್ದು ಇವರಿಗೆ 35,800 ಫಾಲೋವರ್ಸ್ ಇದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಚೆನ್ನೈ ರೆನೋಸ್ ಇದ್ದು ಇವರಿಗೆ 17,000 ಫಾಲೋವರ್ಸ್ ಇದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ಪಂಜಾಬ್ ದಿ ಶೇರ್ ಇದ್ದು ಇವರಿಗೆ 11.2 ಫಾಲೋವರ್ಸ್ ಇದ್ದಾರೆ. ಇನ್ನು 6ನೇ ಸ್ಥಾನದಲ್ಲಿ ತೆಲುಗು ವಾರಿಯರ್ಸ್ ಇದ್ದು ಇವರಿಗೆ 7,000 ಫಾಲೋವರ್ಸ್ ಇದ್ದಾರೆ. ಇನ್ನು 7ನೇ ಸ್ಥಾನದಲ್ಲಿ ಮುಂಬೈ ಹೀರೋಸ್ ಇದ್ದು ಇವರಿಗೆ 4,000 ಹಾಗೂ 8ನೇ ಸ್ಥಾನದಲ್ಲಿ ಬೆಂಗಾಲಿ ಟೈಗರ್ಸ್ ಇದ್ದು ಇವರಿಗೆ 3,000 ಫಾಲೋವರ್ಸ್ ಹೊಂದಿದ್ದಾರೆ. ಇದು ಇನ್ಸ್ಟಾಗ್ರಾಮ್ ಕಥೆಯಾದರೆ ಫೇಸ್ಬುಕ್ ಫಾಲೋವರ್ಸ್ನಲ್ಲಿ ಕರ್ನಾಟಕ ಬೋರ್ಡರ್ಸ್ಗೆ ಮೊದಲ ಸ್ಥಾನವಿದೆ. ಕರ್ನಾಟಕ ಬೋರ್ಡರ್ಸ್ಗೆ 47,000 ಫಾಲೋವರ್ಸ್ ಇದ್ದು ಮೊದಲನೇ ಸ್ಥಾನವಿದೆ. 2ನೇ ಸ್ಥಾನದಲ್ಲಿ ಪಂಜಾಬ್ ದಿ ಶೇರ್ ತಂಡವಿದ್ದು 36,000, ತೆಲುಗು ವಾರಿಯರ್ಸ್ಗೆ 74,000, ಮುಂಬೈ ಹೀರೋಸ್ಗೆ 20,000, ಚೆನ್ನೈ ತಂಡಕ್ಕೆ 19,000, ಬೆಂಗಾಲಿ ಟೈಗರ್ಸ್ಗೆ 13,000, ಕೇರಳ ಸ್ಟ್ರೈಕರ್ಸ್ಗೆ 13,000, ಪುಜಾರಿ ತಂಡಕ್ಕೆ 7,000 ಫಾಲೋವರ್ಸ್ ಇದ್ದಾರೆ. ಇನ್ನು CCL 2025 ಇದೇ ಫೆಬ್ರವರಿ 8ರಂದು ಆರಂಭವಾಗಲಿದ್ದು ಮೊದಲನೇ ಪಂದ್ಯದಲ್ಲಿ ಚೆನ್ನೈ ರೆನೋಸ್ ಹಾಗೂ ಬೆಂಗಾಲಿ ಟೈಗರ್ಸ್ ಮುಖಾಮುಖಿ ಆಗಲಿವೆ. ಇನ್ನು 2ನೇ ಪಂದ್ಯದಲ್ಲಿ ಕರ್ನಾಟಕ ಬೋರ್ಡರ್ಸ್ ಹಾಗೂ ತೆಲುಗು ವಾರಿಯರ್ಸ್ ಮುಖಾಮುಖಿ ಆಗಲಿದ್ದಾರೆ. ಇನ್ನು 2 ಮ್ಯಾಚ್ಗಳು ಬೆಂಗಳೂರಿನಲ್ಲೇ ನಡೆಯಲಿದ್ದು ಮೊದಲನೇ ಮ್ಯಾಚ್ 2 ಗಂಟೆಗೆ ಶುರುವಾದರೆ 2ನೇ ಮ್ಯಾಚ್ 6 ಗಂಟೆಗೆ ಶುರುವಾಗಲಿದೆ.
ಇನ್ನು ನೀವು ಟಿವಿಯಲ್ಲಿ ನೇರ ಪ್ರಸಾರವನ್ನು ಸೋನಿ ಸ್ಪೋರ್ಟ್ಸ್ 10 ವೀಕ್ಷಿಸಬಹುದು. ಇನ್ನು ಮೊಬೈಲ್ನಲ್ಲಿ ನೋಡ್ತೀರಾ ಅಂದರೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ವೀಕ್ಷಿಸಬಹುದು. ವೀಕ್ಷಕರೇ, ಇವತ್ತಿನ ವಿಡಿಯೋ CCL ಕುರಿತು ಕೆಲವಷ್ಟು ಮಾಹಿತಿಗಳ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಿತ್ತು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.